ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ್ದಾರೆ ಎಂದು ಜಿಲ್ಲಾ ಪ್ರಶಸ್ತಿಯನ್ನು ಪಡೆದ ಪಿಡಿಒ ಮಲ್ಲೇಶ್ ಅವರು ಕಳೆದ ವರ್ಷ 6 ಕಾಮಗಾರಿಗಳನ್ನು ನಿರ್ವಹಿಸದೆ 23-24ನೇ ಸಾಲಿನ ಸದಸ್ಯರ ಅನುದಾನ 15ನೇ ಹಣಕಾಸು ನಕಲಿ ಬಿಲ್ ತಯಾರಿಸುವ ಮೂಲಕ ನೇರವಾಗಿ ಇವರ ಬಿಲ್ ಮಾಡಿಕೊಂಡಿದ್ದಾರೆ ಎಂದು ಕರಿಕ್ಯಾತನಹಳ್ಳಿ ಗ್ರಾಮದ ಮುಖಂಡರಾದ ಯೋಗೇಶ್ ಅವರು ನೇರವಾಗಿ ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಈಗಾಗಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಒಂಬಡ್ಸ್ಮನ್ ಶಾಖೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ದಾಖಲಿಸಿದ್ದೇವೆ ಎಂದು ಪತ್ರಕರ್ತರ ಮುಂದೆ ತಿಳಿಸಿದ್ದಾರೆ. ಕರಿಕ್ಯಾತನಹಳ್ಳಿ ಗ್ರಾಮ, ನಮ್ಮ ಮಿಸಸ್ ಮೆಂಬರು, ವಾರ್ಡ್ ಮೆಂಬರು ಕವಿತಾ ಅಂತ. ಇಲ್ಲಿರೋಂಥ ಪಿಡಿಒ 15ನೇ ಹಣಕಾಸನ್ನು ಒಂದೂ ಬಿಟ್ಟಿಲ್ಲ. ಸುಮಾರು ಒಂದು 5 ಲಕ್ಷಗಳನ್ನು ನಮಗೆ ನಾನು ಮಾಹಿತಿ ಹಾಕಿದ್ದೀನಿ. ಒಂದು 3-4 ಪ್ರೋಗ್ರಾಮ್ ಕಾಮಗಾರಿಗಳನ್ನ ಅದಕ್ಕೆ ಉತ್ತರ ಕೊಡ್ತಾರೆ. ಕಾಮಗಾರಿಗಳನ್ನ ಅನುಷ್ಠಾನನೇ ಗೊಂಡಿಲ್ಲ ಅಂತ ಉತ್ತರ ಕೊಡ್ತಾರೆ. ಅದನ್ನು ಪೇಮೆಂಟ್ ಮಾಡ್ಕೊಂಡಿದ್ದಾರೆ. ಕಾಮಗಾರಿಗೆ ಹೋಗಿ ಸ್ಪಾಟ್ಗೆ ಹೋಗಿಲ್ಲ, ಇಂಜಿನಿಯರ್ ಹೋಗಿಲ್ಲ, ಇಒ ಹೋಗಿಲ್ಲ, ಯಾರು ಹೋಗ್ದಲೇ ಸುಮಾರು ಒಂದು 5 ಲಕ್ಷ ಫೋರ್ಜರಿ ಮಾಡ್ಕೊಂಡು ದುಡ್ಡು ತಿನ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು 4 ಜನ ಸೇರ್ಕೊಂಡು ಮಾಡಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು. ನಮಗೆ ಉಡಾಫೆ ಉತ್ತರ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಡಾಕ್ಯುಮೆಂಟ್ ನಾನು ಕೇಳಿದ್ರೆ ಮಾಹಿತಿ ಹಕ್ಕಲ್ಲಿ ಕೇಳಿದಾಗೆ ಉತ್ತರ ಕೊಡ್ತಾರೆ ಇವರು. ಅದಕ್ಕೆ ಇದರಲ್ಲಿ ಕ್ರಿಯಾಜನೇ ಮಾಡಿಲ್ಲ ಅಂತ ಹೇಳ್ತಾರೆ. ಕ್ರಿಯಾಜನೆ ಮಾಡಿದ್ರೆ ಹೆಂಗೆ ಪೇಮೆಂಟ್ ಆಗುತ್ತೆ? ಪೇಮೆಂಟ್ ಆಗೈತೆ, ಪೇಮೆಂಟ್ ಮಾಡಿ ನಾನು ಎಲ್ಲನೂ ತೊಗೊಂಡಿದ್ದೀನಿ ಡಾಕ್ಯುಮೆಂಟ್ಸು. ಬರೀ ಭ್ರಷ್ಟಾಚಾರದಲ್ಲಿ ಪೊಸಿಷನ್ ಮಾಡ್ಕೊಂಡಿರೋದು. ನಮಗೆ ಉಡಾಫೆ ಮಾತ್ರ, ಮೆಂಬರ್ಗೆ ಗೌರವನೇ ಕೊಡೋದ್ರಲ್ಲಿ ಉಡಾಫೆ ಮಾತ್ರ ಮಾಡ್ತಾನೆ. ಬರೀ ನೋಡಿ, ನನ್ನ ಡಾಕ್ಯುಮೆಂಟ್ಸ್ ನಾನು ಇವಾಗೂ ಕೊಟ್ಟಿದ್ದೀನಿ. ಇವಾಗ ಕಾಲ ಮೇಲೆ ಕಾಲ ಆಡಿಸ್ಕೊಂಡು ಕುಂತ್ಕೊಂಡು ಉಡಾಫೆ ಉತ್ತರ ಅವ್ರದ್ದು. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಇಒಗೆ, ಸಿಒಗೆ, ಒಂಬಡ್ಸ್ಮನ್ಗೆ, ಪಿಡಿಒ ಕೊಟ್ಟಿದ್ದೀನಿ. ಅವ್ರು ನೋಡಿ, ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಬೇರೆ ಪಂಚಾಯತಿವರೆಗೆ ವರ್ಗಾವಣೆ ಮಾಡ್ಕೊಂಡು ಇಒ ಅವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬೇರೆ ಪಂಚಾಯತಿಗೆ, ಕಾಳಿಂಗಳ್ಳಿ ಅಂತ ಪಂಚಾಯತಿಗೆ ಅಲ್ಲಿ ಕಳಿಸವ್ರೆ. ಸತೀಶು ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟು ಎಲ್ಲ ಕಡೆಗೆ ಹೋಯ್ತು, ಇಲ್ಲಿದ್ದರೆ ನೀನು ಸರಿ ಇಲ್ಲ, ಇಲ್ಲಾಂದರೆ ಬೇರೆ ಪಂಚಾಯತಿಗೆ ಹಾಕಿ ಅಂತ ಬೇರೆ ಪಂಚಾಯತಿಗೆ ಹಾಕ್ಸ್ಕೊಂಡವ್ರೆ. ಈಗ ಹೊಸ್ದಾಗಿ ಬಂದಿರೋ ಪಿಡಿಒ ಕೇಳೋದಕ್ಕೆ ನನಗೆ ಗೊತ್ತಿಲ್ಲ ಸರ್, ನನಗೂ ಸಂಬಂಧ ಇಲ್ಲ, ನೀವು ಆ ಹಿಂದೆ ಪಿಡಿಒ ಕೇಳಬೇಕು ಅಂತ ಅವ್ರು ಹೇಳ್ತಾರೆ. ಯಾರನ್ನ ಪೊಸಿಷನ್ ಮಾಡೋದು? ಕೆಲಸನೇ ಕಾಮಗಾರಿ ಆಗದಲ್ಲೇ ಇವನು ಪೇಮೆಂಟ್ ಎಲ್ಲನೂ ಮಾಡ್ಕೊಂಡು ಹೋಗ್ಬಿಟ್ರೆ ಇವ್ರು ಯಾರು ಕೊಡೋದು ರೈಟ್ಸ್ ಕೊಡೋದು? ಒಬ್ಬ ಆಡಳಿತ ಅಧಿಕಾರಿ ಹಿಂಗೆ ಮಾಡಿದ್ರೆ ಸಾರ್ವಜನಿಕ. ಮಲ್ಲೇಶ್ವರದ ಆರೋಪ ಮಾಡಿದ್ದ ಮುಖಂಡ ಯೋಗೇಶ್ ಅವರು ಕಾಮಗಾರಿ ಪಟ್ಟಿಯನ್ನ ಕೊಡುವಂತೆ ಮನವಿ ಮಾಡಿದ್ದೆ, ಆದರೆ ಪಂಚಾಯಿತಿಯಿಂದ ಕೊಟ್ಟಿರುವ ಪತ್ರವನ್ನು ನಾವು ಯಾವುದೇ ಕಾಮಗಾರಿ ನಿರ್ವಹಿಸಿಲ್ಲ ಎಂದು ತಿಳಿಸಿದ್ದಾರೆ. ಮಾಹಿತಿ ಹಕ್ಕು ಅಧಿನಿಯಮದ ಮೂಲಕ ಪಡೆದಾಗ ಕರಿಕ್ಯಾತನಹಳ್ಳಿ ಗ್ರಾಮದಲ್ಲಿ 3 ಕಾಮಗಾರಿಗಳು, ಉಯ್ಯನಹಳ್ಳಿ 2 ಕಾಮಗಾರಿ ಮತ್ತು ಮಂಚಿಪಟ್ಟಣ ಕಾಮಗಾರಿಯಲ್ಲಿ ನಾನೇ ನಿರ್ವಹಿಸಿದ ಸೋಲಾರ್ ಅಳವಡಿಕೆ ಕಾಮಗಾರಿ ಎಂದು ನೇರವಾಗಿ ದೂರು ಸಹಿತ ಪಿಡಿಒ ಮಲ್ಲೇಶ್ವರ ಆರೋಪ ಮಾಡಿದ್ದಾರೆ. ನಾನು ಕೇಳಿದ್ದೀನಿ, ಅವರ ಮಾಹಿತಿ ಕೇಳಿದೆ ನೋಡಿ. ಚರಂಡಿ ಸ್ವಚ್ಛತೆ ಕಾಮಗಾರಿ ಕೇಳಿ ನನ್ನ ಮಾಹಿತಿ ಹಾಕಿ 50,000 ರೂಪಾಯಿ ಕೇಳಿದ್ದೀನಿ. ಕಾಮಗಾರಿನೇ ಮಾಡಿಲ್ಲ ಅದನ್ನು. ಈಗ ಒಂದು ಅಧಿಕಾರಿ ಒಂದು ಪೇಮೆಂಟ್ ಮಾಡ್ಬೇಕಾದ್ರೆ ಯಾವ ಥರ ಇರಬೇಕು ಸರ್? ಇವತ್ತು ಕಾನೂನು ಪ್ರಕಾರ ಯಾವ ಥರ ಇರಬೇಕು? ಜೈಲಿ ಹೋಗ್ಬೇಕು, ಸ್ಪಾಟ್ ಮಜೂರು ಇದು ಮಾಡಬೇಕು. ಹಿಂಗೆಲ್ಲ ಇವತ್ತೆಲ್ಲ ಆನ್ಲೈನ್ ಪೊಸಿಷನ್ ಇದೆ. ಸುಮ್ಮನೆ ಯಾವುದೋ ಹಳೆ ಕಾಲದ ಫೋಟೋ ತಂದುಬಿಟ್ಟು ಮಾಡೋಕ್ಕಾಗಲ್ಲ. ಇವತ್ತಿನ ಕಾಲದಲ್ಲಿ GPS ಫೋಟೋ ಬೇಕು. ಒಂದು GPS ಫೋಟೋ ಇಲ್ಲ. ಯಾವತ್ತೋ ಹಳೇದು ಒಂದು ಫೋಟೋ ತಂದವ್ರೆ, ಫೋಟೋ ಹಾಕ್ಕೊಂಡು ಬಿಲ್ ಮಾಡ್ಕೊಂಡು ಹೋಗೋರೆ. ಒಂದೇ ಒಂದು ಮೆಂಬರ್ಗೂ ಗೊತ್ತಿಲ್ಲ. ಮೆಂಬರ್ ಈಗ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ನೋಡಿ. 50,000 ಇದೊಂದು ಪ್ರೋಗ್ರಾಮು. ಕರಿಕ್ಯಾತನಹಳ್ಳಿ ಗ್ರಾಮದ ಅಂಬರೀಷ್ ಮತ್ತು ಪಟೇಲ್ ರಾಮೇಗೌಡರ ಮನೆ ಮೀಸೆ ಬಸವರಾಜ್ ಮನೆ ಹಿಂಭಾಗ ರಸ್ತೆ ಅಂತ ಹೇಳವ್ರೆ. ಅಲ್ಲಿ ರಸ್ತೆನೂ ಇಲ್ಲ, ಏನೂ ಇಲ್ಲ. ಒಂದೇ ಕಾಮಗಾರಿ ಜಾಗಕ್ಕೆ 2 ಹಾಕೊಂಡವ್ರೆ. ಒಂದು 99,000, ಒಂದು 80,000. ಅಲ್ಲಿ ಎಲ್ಲಿ ಕಾಮಗಾರಿ ಅಂತ ಇಲ್ಲ. ಅಲ್ಲಿ ಎರಡೂ ಒಂದು ಹೆಚ್ಚು ಕಡಿಮೆ 2 ಲಕ್ಷ ಪೇಮೆಂಟು. ಹೋಗಿ ಸ್ಪಾಟಲ್ಲಿ ನೋಡಿಬೇಕು. ನಾನು ಫೋಟೋ ಕಳಿಸಿನಿ ಅವ್ರಿಗೆ. ನಿಮ್ಮ GPS ತೆಗೀರಂದರೆ ಇಲ್ಲ ಸರ್, ಅದಾಗಲೇ ಪೇಮೆಂಟ್ ಆಗ್ಬಿಟ್ಟದೆ ಅಂತಾರೆ. ಪೇಮೆಂಟ್ ಮಾಡಿರೋದು ಈಗ 4-5 ತಿಂಗಳ ಹಿಂದೆ. ನಾನು ಯಾವಾಗ ಮಾಹಿತಿ ಕೇಳಿದ್ದೀನಿ ಅದು 1 ವಾರ ಹಿಂದೆ ಮಾಡಿದ್ದಾನೆ. ಮಂಚಪಟ್ಟಣ ಗ್ರಾಮದ ಸೋಲಾರ್ ಹಾಕ್ಸಿ ಹೇಳಿದ್ದೀನಿ. ನಾನು ಸೋಲಾರ್ ಹಾಕ್ಸಿದ್ದೀನಿ, ನಿಮ್ಗೆ ಫೋಟೋ ಕಳಿಸ್ತೀನಿ. ಆ ಸೋಲಾರ್ ನಾನು ಕೇಳಿದ್ಕೆ ಸರಿ ನಾನು 4-5 ದಿನ ಸರ್ ಪೇಮೆಂಟ್ ಮಾಡ್ತೀನಿ, ಯಾವುದೋ ತಂಬಾಗಿಲ್ಲ, ಮಂಡ್ಯದಲ್ಲಿ CO ಹತ್ರ ಏನೋ ತಂಪು ಪ್ರಾಬ್ಲಮ್ ಆಗೈತೆ, ಹಾಕ್ಸ್ಕೊಡ್ತೀನಿ ಅಂತ ಹೋದವರು ಗಿರಾಕಿ. ಇವತ್ತಿಗೂ ಒಂದು ಫೋನ್ ಎತ್ತುತ್ತಾ ಇಲ್ಲ. ಅದೂ ಫೋರ್ಜರಿ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಯಾರೋ ಒಬ್ಬರನ್ನ ಇವಾಗ ಕಳಿಸೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಅದೇನು ಮುಚ್ಚಾಕೊಂಬಿಡಿ ಅಂತ. ಏನು ಅಡ್ಜಸ್ಟ್ಮೆಂಟ್ ಮಾಡೋದು? ನಾವು ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇವನು ಕದ್ದೊತ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದಾ? ಇವ್ರು ಪಬ್ಲಿಕಲ್ಲಿ ಕೆಲಸ ಮಾಡಬೇಕು ಬಂದಿರೋ ಕೆಲಸ ಮಾಡೋಕ್ಕೆ. ಹಿಂಗೆ ಗ್ರಾಮ ಪಂಚಾಯತಿ ಹಣ ಎಲ್ಲ ಲೂಟಿ ಮಾಡೋಕ್ಕಲ್ಲ ಬಂದಿರೋದಿಲ್ಲಿ. ಕಾಂತಾಪುರ ಗ್ರಾಮ ಪಂಚಾಯತಿ ಹಿಂದೆ ಆಡಳಿತಾಧಿಕಾರಿ ಮಲ್ಲೇಶ್ ಅಂತ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಈಗ ಕಾಳಿಂಗನಹಳ್ಳಿಗೆ ಹೋಗಿದ್ದಾರೆ. ಯಾವಾಗ ಇವ ಹಗರಣಗಳೆಲ್ಲ ಗೊತ್ತಾಗಿದ್ದ ಮೇಲೆ ಇವುಗಳು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಇವ್ರು ಅವಧಿಲಿ ಏನೇನು ಆಗೈತೆ ಸುಮಾರು ಹಣಗಳು ನಾನು ಆಲ್ರೆಡಿ ಲೋಕಾಯುಕ್ತರಿಗೂ ಸ್ವಲ್ಪ ತಲುಪಿಸಿದ್ದೀನಿ. ಸುಮಾರು ಹಿಂದೆ ಮಾಜಿ ಅಧ್ಯಕ್ಷರಿದ್ದಾರೆ, ಅವರು ಇಬ್ಬರು ಸೇರಿ ಒಂದು 25 ಲಕ್ಷ ಲೂಟಿ ಮಾಡೋರೆ. ಅದು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ಅದು ಮಾಡ್ತೀನಿ. ಏನಾರು ಸಣ್ಣ ಪುಟ್ಟ ಇಲ್ಲಿ ಕೇಳಕ್ಕೆ ಬಂದರೆ ಜಾತಿ ನಿಂಗನೆ ಮಾಡೋರೆ, ಅದ್ರ ಮೇಲೆ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ಅನ್ನೋ ವರದಿ ಇದೈತೆ ಸರ್. ಅದು ಬರೀ ಇದೆ ಫೋರ್ಜರಿ ಕೆಲಸ. ಯಾವ ಇದಕ್ಕೆ ಹೋಗಿ ಅದೇ ಕೆಲಸ.
ಒಂದು ಸತಿನೂ ರೆಸ್ಪಾನ್ಸ್ ಮಾಡಲ್ಲ ಸಾರ್ವಜನಿಕ. ಬಂದು ಆಫೀಸಲ್ಲಿ ಕೂತ್ಕೊಳ್ಳೋದು ಇಲ್ಲ. ಅಲ್ಲಿದ್ದೀನಿ, ಆ ಪಂಚಾಯತಿಲಿ ಇದ್ದೀನಿ, ಈ ಪಂಚಾಯತಿಲಿ ಇದ್ದೀನಿ, ಬರೀ ಇದೆ. ಮಲ್ಲೇಶನರೇ ದೊಡ್ಡ ಸ್ಕ್ಯಾಮ್ ಮಾಡಿರೋದು ಸಹ. ಅದ್ರ ಹಿಂದೆ ಈವರು ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಯಾರು ಒಬ್ಬರೂ GPS ಮಾಡ್ದಲ್ಲೇ ಹೋಗಿ ಪೇಮೆಂಟ್ ಮಾಡ್ಕೊಂಡು ಇವರೆಲ್ಲ ಶಾಮೀಲಾಗಿದ್ದಾರೆ. ಇದು ಅಧಿಕಾರಿಗಳು ಎಲ್ಲ, ನಾನು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ತಲುಪಿಸ್ಬೇಕು ಎಲ್ಲ ಅಧಿಕಾರಿಗಳು ತಲುಪಿಸಿದ್ದೀನಿ. ಈಗ ಮುಂದೆ ಯಾವ ಹೋರಾಟ ಮಾಡಬೇಕು ಮಾಡ್ತೀನಿ. ತಮ್ಮ ಹೆಸರು? ಸರ್ ಯೋಗೇಶ್ ಅಂತ ನನ್ನ ಹೆಸರು, ಕರಿಕೇತ್ನಳ್ಳಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.